ಫಸ್ಟಿಗೆ ಪ್ರಥಮವಾಗಿ ನಮ್ಮ ಮನೆ ಹತ್ರ ಒಂದು ಹೆಬ್ಬಾವೊಂದು ಬಂದಿತ್ತು. ಸೊ ಫಸ್ಟ್ ಟೈಮ್ ನಾನು 2005 ಆ ಹೆಬ್ಬಾವನ್ನು ಹಿಡಿದೆ. ಇದು ಸೆಕೆಂಡ್ 2006 ನಾಗರಹಾವು ಹಿಡಿದೆ. 2007 ಫಸ್ಟ್ ಟೈಮ್ ನನಗೊಂದು ಕಾಲಿಂಗದು ಕಾಲ್ ಬಂತು. ಸೊ ನನಗೆ ಧೈರ್ಯ ಬರಲಿಲ್ಲ ಅದನ್ನು ಹಿಡಿಲಿಕ್ಕೆ, ಯಾಕಂದರೆ ಜನ ಮೊದಲೇ ಹೆದರಿಸಿದರು. ಅದು ಏನು ಬರೀ ಬಾಲದಲ್ಲಿ ನಿಲ್ತದೆ, ಅಷ್ಟು 1 ಕಿಲೋಮೀಟರ್ ದೂರಕ್ಕೆ ವಿಷವನ್ನು ಸ್ಪ್ರೇ ಮಾಡ್ತದೆ, ಇದೆಲ್ಲ ಅಂತೂ ಮೊಂಡು ಧೈರ್ಯ ಅಂತ ಹೇಳ್ತಾರೆ. ಆ ಧೈರ್ಯದಲ್ಲಿ ಆ ಫಸ್ಟ್ ಟೈಮ್ ನಾನು 2007 ಒಂದು ಕಿಂಗ್ ಕೋಬ್ರಾನ ಹಿಡಿದೆ. ಈಗ ಸಾಧಾರಣ 14,300 ಚಿಲ್ಲರೆ ಹಾವುಗಳನ್ನು ಒಟ್ಟಿಗೆ ಹಿಡಿದಿದ್ದೇನೆ. ಇದರದ್ದು ಕಾಳಿಂಗದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಒಂದು ಸಣ್ಣ ಒಂದು ಬಾಲದಲ್ಲಿ ಒಂದು ಸ್ವಲ್ಪ ಇದು ಮಾಡ್ತದೆ ಭೂಮಿಯನ್ನು, ಅದರ ಮೇಲೆ ಮೊಟ್ಟೆ ಇಡ್ತದೆ, ಮತ್ತು ಒಂದು ಇಷ್ಟು ಅಗಲಕ್ಕೆ ಅದರ ಮೇಲೆ ತರಗೆಲೆಗಳಿಂದ ಒಂದು ಗೂಡು ಮಾಡ್ತದೆ. ಕಾಳಿಂಗ ಸರ್ಪ ಬೇರೆ ಏನನ್ನೂ ತಿನ್ನೋದಿಲ್ಲ, ಇಲಿ, ಹೆಗ್ಗಣ, ಕುರಿ ಇಂಥದ್ದು ಯಾವ ಕೋಳಿ ಯಾವುದನ್ನು ತಿನ್ನೋದಿಲ್ಲ. ಕಾಳಿಂಗ ಸರ್ಪ ಒಂದು ಮಾತ್ರ ಬರೀ ಹಾವುಗಳನ್ನೇ ತಿಂದು ಬದುಕುವಂಥ ಒಂದು ಜೀವಿ. ಆ ಟೈಮಲ್ಲಿ ನಮಗೆ ಹೆಚ್ಚಾಗಿ ಅರ್ಧದವರೆಗೆ ಮಾತ್ರ, ಮುಖದಿಂದ ಅರ್ಧದವರೆಗೆ ನಮಗೆ ವೈಟಿಶ್ ಇದು ಸಿಗ್ತದೆ ಕಿಂಗ್ ಕೋಬ್ರಾಗಳು. ಅದು ಮೇಲ್ ಮಾತ್ರ, ಫೀಮೇಲ್ ಅಲ್ಲ. ಮೇಲೆ ಕೂತ ಹೆಣ್ಣು ಹಾವು ಹೆಚ್ಚಾಗಿ ಮೇಲೆ ಕೂತಿರುತ್ತೆ. ಈ ಹೆಣ್ಣು ಹಾವನ್ನು ಯಾರೋ ಓಡಿಸಿದ್ದಾರೆ. ಸೊ ಅಲ್ಲಿ ಏನೋ ನಿಧಿ ಇದೆ ಅಂತ ಪ್ರಚಾರ ಆಗಿದೆ. ನಮಸ್ತೆ, ನನ್ನ ಹೆಸರು ಜಾಯ್ ಮಸ್ಕರೇನಸ್ ಅಂತೇಳಿ. ನನ್ನ ಈ ಹಾವುಗಳ ಮೇಲಿನ ಪ್ರೀತಿ ಮತ್ತು ಹಾವು ಹಿಡಿಯುವ ಈ ಪ್ರವೃತ್ತಿಯಿಂದಾಗಿ ನನಗೆ ಮೀಡಿಯಾ ಜನಗಳು, ಪತ್ರಿಕಾ ಮಾಧ್ಯಮದವರು ಇಟ್ಟ ಹೆಸರು ಸ್ನೇಕ್ ಜಾಯ್ ಅಂತೇಳಿ. ನಾನು 2005 ಹಾವುಗಳ ಜೊತೆ ಒಡನಾಟ ಸ್ಟಾರ್ಟ್ ಮಾಡಿದೆ, ಅಂದರೆ ಹಾವು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಾನು ಹಾವು ಹಿಡಿಯೋನೇ ಆಗಿದ್ದೆ, ಅಂದರೆ ಜನ ಕರೆದರೆ ಹಾವು ಹಿಡಿತಾನೆ ಅಂತೇಳಿ ಹಾವು ಹಿಡಿತಾ ಇದ್ದೆ. ಫಸ್ಟಿಗೆ ಪ್ರಥಮವಾಗಿ ನಮ್ಮ ಮನೆ ಹತ್ರ ಒಂದು ಹೆಬ್ಬಾವೊಂದು ಬಂದಿತ್ತು. ಎಲ್ಲರ ಥರ ಕ್ಯೂರಿಯಾಸಿಟಿ ನನಗೂ ಇತ್ತು, ನೋಡಬೇಕು ಅಂತೇಳಿ. ಸೊ ಹೋಗಿ ಅದನ್ನು ನೋಡಲಿಕ್ಕೆ ಒಂದು ಹೆಬ್ಬಾವು ಅಂತ ಗೊತ್ತಾಯಿತು ನನಗೆ, ಹೆಬ್ಬಾವು ಅಂತ. ಬಟ್ ಯಾರೂ ಹಿಡಿಯೋ ಧೈರ್ಯ ಮಾಡಲಿಲ್ಲ. ಮತ್ತು ನಮ್ಮ ಬೆಳ್ತಂಗಡಿ ಆಸುಪಾಸಲ್ಲಿ ಯಾರೂ ಕೂಡ ಆ ಟೈಮಲ್ಲಿ ಹಾವುಗಳನ್ನು ಹಿಡಿತಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು 2005 ಆ ಹೆಬ್ಬಾವನ್ನು ಹಿಡಿದೆ. ಆದಮೇಲೆ 1 ವರ್ಷ ಹಾವು ಹಿಡಿಯೋನಾಗೇ ಇದ್ದೆ ನಾನು, ಅಂದರೆ ಹಾವು ಹಿಡಿಯೋ ಅಂತ ಕರೀತಿದ್ರು ನನ್ನನ್ನು. ನನಗೆ ಇಷ್ಟ ಇರಲಿಲ್ಲ, ಯಾಕಂದರೆ ಊರಾಗ ರಕ್ಷಕ ಅಂತ ಕರೆಯೋದು ನನಗೆ ಇಷ್ಟ ಇತ್ತು. ಯಾಕಂದರೆ ನಾವೊಂದನ್ನು ರಕ್ಷಣೆ ಮಾಡಿ ನಾವು ಕಾಡಿಗೆ ಬಿಡುವಂಥದ್ದು. ಆದರೆ ಆ ಟೈಮಲ್ಲಿ ನನ್ನನ್ನು ರಕ್ಷಕ ಅಂತ ಕರೆಯೋದು ಕೂಡ ಯಾರೂ ಗೊತ್ತಿಲ್ಲ, ನನಗೆ ರಕ್ಷಣೆ ಮಾಡಬೇಕಂತಲೂ ಗೊತ್ತಿಲ್ಲ. ಸೊ 1 ವರ್ಷ ನಾನು ಈ ಹೆಬ್ಬಾವುಗಳನ್ನೇ ಹಿಡಿತಾ ಇದ್ದೆ. ಅದು ಅಲ್ಲೊಂದು ಇಲ್ಲೊಂದು ಎಲ್ಲಿಯಾದರೂ ಬಂದರೆ ನನ್ನನ್ನು ಜನಗಳು ಕರೆಯೋದು, ಒಂದು ಹೆಬ್ಬಾವಿದೆ ಜಯಣ್ಣ ಬನ್ನಿ ಅಂತ ಕರೆಯೋದು, ಈ ರೀತಿ ಮಾಡ್ತಾಯಿದ್ದೆ. 2006 ನನ್ನ ಮನೆಗೆ ಒಂದು ನಾಗರಹಾವು ಬಂತು. ಸೊ ಹಿಡಿಯೋದು ನನಗೆ ಅನಿವಾರ್ಯತೆ ಆಯಿತು. ಅದು 2006 ಪ್ರಥಮವಾಗಿ ನಾನು ನಾಗರಹಾವನ್ನು ಹಿಡಿದೆ. ಈ ಹೆಬ್ಬಾವಿನ ಫೋಟೋ ಒಂದು ನನ್ನ ಈವ್ನಿಂಗ್ ಪೇಪರಲ್ಲಿ ಬಂದಿತ್ತು. ನನಗೆ ಖುಷಿ ಅದು. ಯಾಕಂತೇಳಿದರೆ ನಾನು ಹೆಚ್ಚು ಓದಲಿಲ್ಲ, ನಾನು ಸೆಕೆಂಡ್ PUC ಓದಿದವ, ಬೇರೇನು ಅಷ್ಟು ಅಚೀವ್ಮೆಂಟ್ ನಾನೇನು ಮಾಡಿರಲಿಲ್ಲ. ಸೊ ಪೇಪರಲ್ಲಿ ಬಂದದ್ದನ್ನು ಎಲ್ಲರಿಗೆ ತೋರಿಸ್ತಾ ಇದ್ದೆ. ಇದು ಸೆಕೆಂಡ್ 2006 ನಾಗರಹಾವು ಹಿಡಿದೆ. ಹೀಗೆ ಒಂದೊಂದಾಗಿ ಒಂದು 25 ನಾಗರಹಾವು ಹಿಡಿಯುವಾಗ ನಾನೇ ಹೋಗಿ ಪೇಪರ್ನವ್ರಲ್ಲಿ ಹೋಗಿ ಹೇಳಿದೆ, ನನ್ನೊಂದು ಫೋಟೋ ಹಾಕಿರೋ ಮರ, ನಾನು ನಾಗರಹಾವು ಕೂಡ ಹಿಡಿತೀನಿ ಅಂತ. ಸೊ ಅವರು ಏನು ಮಾಡಿದರು, ನಾನು ಒಂದು ನಾಗರಹಾವು ಹಿಡಿದದ್ದನ್ನು ಫೋಟೋ ಹಾಕಿ, ನನ್ನ ಮೊದಲಿನ ನಂಬರ್ ಬೇರೆ ಇತ್ತು, ಮೊಬೈಲ್ ನಂಬರ್ ಅದರಲ್ಲಿ ಮೆನ್ಷನ್ ಮಾಡಿದರು. ಅಲ್ಲಿಂದ ಮೋಸ್ಟ್ಲಿ ನನ್ನ ಈ ಹಾವಿನ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇಡೀ ಬೆಳ್ತಂಗಡಿ ತಾಲೂಕಲ್ಲಿ ಎಲ್ಲಿ ಹಾವುಗಳು ಬಂದರೂ ಕೂಡ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾಕಂದರೆ ನಂಬರ್ ಇರ್ತಿತ್ತು, ಒಂದೇ ಆ ಪೇಪರ್ ಕಟ್ಟಿಂಗನ್ನು ತೆಗೆದಿಟ್ಟಿರ್ತಿದ್ರು, ಇಲ್ಲಾಂದರೆ ಒಂದು ಪುಸ್ತಕದಲ್ಲಿ ನನ್ನ ನಂಬರನ್ನು ಬರೆದಿರ್ತಿದ್ರು, ಹೆಚ್ಚಾಗಿ ಮಕ್ಕಳಾಗಲಿ ದೊಡ್ಡವರಾಗಲಿ. ಹೀಗೆ ನಡೀತಾ ಇತ್ತು. 2006 ಆಯಿತು. 2007 ಫಸ್ಟ್ ಟೈಮ್ ನನಗೊಂದು ಕಾಲಿಂಗದು ಕಾಲ್ ಬಂತು. ಅದು ಯಾಕಂದರೆ ನಮ್ಮದು ಕರಾವಳಿ ಪ್ರದೇಶ, ಅದು ಶೀತ ರಕ್ತದ ಜೀವಿಗಳಾದ್ದರಿಂದ ಈ ತಂಪು ಜಾಗದಲ್ಲೇ ಕಾಳಿಂಗಗಳು ಹೆಚ್ಚಾಗಿ ವಾಸಿಸುವಂಥದ್ದು. ಸೊ ನನಗೆ ಧೈರ್ಯ ಬರಲಿಲ್ಲ ಅದನ್ನು ಹಿಡಿಲಿಕ್ಕೆ, ಯಾಕಂದರೆ ಜನ ಮೊದಲೇ ಹೆದರಿಸಿದರು. ಅದು ಏನು ಬರೀ ಬಾಲದಲ್ಲಿ ನಿಲ್ತದೆ, ಅಷ್ಟು 1 ಕಿಲೋಮೀಟರ್ ದೂರಕ್ಕೆ ವಿಷವನ್ನು ಸ್ಪ್ರೇ ಮಾಡ್ತದೆ, ಇದೆಲ್ಲ ಕೇಳಿಕೊಂಡಿದ್ದವರು. ಈಗ ಯಾರಿಗಾದರೂ ಏನಾಗ್ತಂದ್ರೆ ಭಯ ಇರುವಂಥದ್ದೇ. ಸೊ ಅದೇ ಪ್ರಕಾರ ನಾನು ಭಯಪಟ್ಟೆ. ಬಟ್ ನನಗೆ ನೋಡುವಂಥ ಕುತೂಹಲ ಹೆಚ್ಚಾಯಿತು. ಯಾಕಂದರೆ ನಾನು ಝೂವಲ್ಲಿ ತುಂಬ ನೋಡಿದ್ದೀನಿ. ಝೂವಲ್ಲಿ ನಾನು 1 ತಿಂಗಳಿಗೆ ಒಂದು ಸರಿ ಹೋಗಿ ನಾನು ಕಾಳಿಂಗ ನೋಡಿ ಬರ್ತಿದ್ದೆ. ಹೀಗೆ ವೈಲ್ಡಲ್ಲಿ ನೋಡುವಂಥದ್ದು ಪ್ರಥಮ. ಸೊ ನಾನು ಒಂದು 4-5 ಜನ ಫ್ರೆಂಡ್ಸನ್ನು ಕರ್ಕೊಂಡು ಹೋಗಿ ನೋಡಿ ಬರುವ ಅಂತ. ಸೊ ನೋಡುವಾಗ ಒಂದು 200 ಜನ ಸೇರಿದೆ, ಹಾವು ಹಿಡಿಯೋರು ಬಂದರು ಅಂತೇಳಿ.
ಇದು ನನ್ನ ಮರ್ಯಾದೆ ಪ್ರಶ್ನೆ ಕೂಡ ಆಯಿತು, ಮತ್ತು ಸ್ವಲ್ಪ ಉತ್ಸಾಹ ಕೂಡ ಆಯಿತು, ಒಂದು ಫಸ್ಟ್ ಟೈಮ್ ನೋಡಿ ಹಿಡಿಯುವ ಅಂತ. ಅದು ಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಉತ್ತೇಜನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇಡೀ ನಿನಗೆ ಹೆಸರಾಗ್ತದೆ, ದೊಡ್ಡ ಹೆಸರು ಮಾಡ್ತೀಯಾ. ಹೆಸರು ಸರಿ, ಅಕಸ್ಮಾತ್ ಕಚ್ಚಿ ಏನಾದರೂ ಆದರೆ ನನ್ನ ಅಪ್ಪನಿಗೆ ಮಕ್ಕಳಿಲ್ಲ ಅಂತ, ಮಗ ಇಲ್ಲ ಅಂತ ಆಗ್ತದೆ. ಅಂತೂ ಮೊಂಡು ಧೈರ್ಯ ಅಂತ ಹೇಳ್ತಾರೆ. ಆ ಧೈರ್ಯದಲ್ಲಿ ಆ ಫಸ್ಟ್ ಟೈಮ್ ನಾನು 2007 ಒಂದು ಕಿಂಗ್ ಕೋಬ್ರಾನ ಹಿಡಿದೆ. ಆಮೇಲೆ ನನಗೆ ಬೇರೆ ಎಲ್ಲ ಹಾವುಗಳಕ್ಕಿಂತ ಕಿಂಗ್ ಕೋಬ್ರಾ ಅತಿ ಪ್ರಿಯ ಅಂತಾಯಿತು. ಮತ್ತು ನಾನು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಹೋದೆ. ಅಷ್ಟರವರೆಗೆ ನಾನು ಸ್ಟಡಿ ಮಾಡಲಿಲ್ಲ. ಅಂದರೆ ಯಾವುದೇ ಹಾವುಗಳು ಹಿಡಿಯೋದು ಕೊಂಡು ಕಾಡಿಗೆ ಬಿಡೋದು, ಯಾರಾದರೂ ದುಡ್ಡು ಕೊಡ್ತಾರೆ ಬೇಡ ಬೇಡ ಅಂತೇಳಿ ಬೈಕಲ್ಲಿ ಹೋಗಿ ಬಿಡ್ತಾ ಇದ್ದೆ. ಸೊ ಹೀಗಾಗಿ 2007 ನನಗೆ ಒಂದು ನಾಗರಹಾವಿದ್ದು ಬೈಟ್ ಆಯಿತು ನನಗೆ. ಆ ಟೈಮಲ್ಲಿ ಗೊತ್ತಾಯಿತು, ನಾವು ದುಡ್ಡು ಬೇಡ ಅಂತ ಹೇಳಬಾರ್ದು, ಕೊಟ್ಟದ್ದನ್ನು ತಗೊಳ್ಬೇಕು. ಹಾಗಂತೇಳಿ ಡಿಮಾಂಡ್ ಮಾಡೋದಲ್ಲ, 2,000 ಕೊಡಿ, 3,000 ಕೊಡಿ, 1,000 ಕೊಡಿ ಅಂತೇಳಿ ಡಿಮಾಂಡ್ ಮಾಡೋದಲ್ಲ. ಬಟ್ ಅವ್ರು ಕೊಟ್ಟದ್ದನ್ನು ಬೇಡ ಅಂತ ಹೇಳಬಾರ್ದು. ಯಾಕಂದರೆ ನನಗೆ ಆ ಟೈಮಲ್ಲಿ ಯಾರು ಬಂದು ಒಂದು ಇಬ್ಬರು ಜನ ಒಂದು 2-3 ಸಾವಿರ ಒಟ್ಟಿಗೆ ಟೋಟಲ್ ನನಗೊಂದು 5,000 ರೂಪಾಯಿ ಬಂದಿರ್ಬೋದು. ಹೀಗೆ ಫ್ರೆಂಡ್ಸ್ನವರು ಕೊಟ್ಟದ್ದು ಖರ್ಚಾದ್ದು ಆ ಟೈಮಲ್ಲಿ 2007 ನನಗೆ ಸಾಧಾರಣ 47,000ವರೆಗೆ ಖರ್ಚಾಗಿದೆ. ಸೊ ಮನೆಯವರು ಖರ್ಚು ಮಾಡಿದರು, ನನಗೂ ಏನು ಉದ್ಯೋಗ ಇಲ್ಲ ಆ ಟೈಮಲ್ಲಿ. ಖರ್ಚು ಮಾಡಿ ಬೈಯುವಷ್ಟು ಬೈದರು ನನಗೆ. ಇನ್ನೂ ಬೇಡ ಮಗ, ನಿನಗೆ ಅದಕ್ಕೆಲ್ಲ ಹೋಗಬೇಡ, ಯಾರಿಗೋ ಉಪಕಾರ ಮಾಡಲಿಕ್ಕೆ ಹೋಗಿ ನೀನು ಒಂದೇ ಸಾಯ್ದು ಅಥವಾ ಮನೆಯವರಿಂದ ಖರ್ಚು ಮಾಡೋದು ಬೇಡ ಅಂತ. ಬಟ್ ನನ್ನ ಉತ್ಸಾಹ ನನಗೆ ಇನ್ನೂ ಒಂದು ಸ್ವಲ್ಪ ಇದು ಹಾಕಿದಾಗ, ಬ್ಲೋ ಹಾಕಿದಾಗ ಆಯ್ತು ನನಗೆ. ಇಲ್ಲ, ನೀನು ಕಚ್ಚಿದೆ ಅಂತೇಳಿ ಬಿಟ್ಟರೆ ನೀನು ಒಂದು ಸ್ವಲ್ಪ ಜನ ಸೋತಾಗೆ ಆಯಿತು, ನೀನು ಕರಿಬೇಕು. ಬಟ್ ಏನಾಯಿತು ಅಂದರೆ ಸಾಧಾರಣ 1.5 ಮಂತ್ ನಾನು ಯಾರೂ ಕರೀಲಿಲ್ಲ. ಯಾಕಂದರೆ ನನಗೆ ಕಚ್ಚಿದ್ದು ಕೂಡ ಪೇಪರಲ್ಲಿ ಬಂದಿತ್ತು. ಸೊ ಯಾರೂ ಕರೀಲಿಲ್ಲ. ಯಾರೋ ಪೇಪರ್ ಓದೋದು ಪುಣ್ಯಾತ್ಮ ಒಂದು ಸರಿ ಫೋನ್ ಮಾಡಿ ಹೀಗೆ ನಮ್ಮ ಮನೆಯಲ್ಲಿ ನಾಗರಹಾವು ಇದನ್ನು ಎಷ್ಟು ಖುಷಿಯಲ್ಲಿ ಹೋಗಿದ್ದಾರೆ ಅಂತೇಳಿದರೆ, ಕೈಯೆಲ್ಲ ಗ್ಯಾಂಗ್ರೀನ್ ಆಗಿತ್ತು, ಇಲ್ಲಿಂದ ಇಲ್ಲಿವರೆಗೆ ಸ್ಕ್ರ್ಯಾಪ್ ಬ್ಯಾಂಡ್ ಹಾಕಿ ಹೋದವ. ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಇಲ್ಲಿ ಗ್ಯಾಂಗ್ರೀನ್ ಎಲ್ಲ ಆಗಿ ನನಗೆ ಇಲ್ಲಿ ಇದು ಇರ್ತಿರಲಿಲ್ಲ, ಏನು ಸೆನ್ಸೇಷನ್ ಇರ್ತಿರಲಿಲ್ಲ. ಈಗ ಕೂಡ ನಾನು 2007 ಈಗ ಕೂಡ ಲೆಫ್ಟ್ ಹ್ಯಾಂಡಲ್ಲೇ ಹಿಡಿಯೋದು ಹೆಚ್ಚಾಗಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ನನಗೆ ನಾನು 2ನೇ ಕಾಳಿಂಗ ಹಿಡಿದಾಗ ಪೇಪರ್ನವರೆಲ್ಲ ನನಗೆ ಕೊಟ್ಟ ಹೆಸರು ಸ್ನೇಕ್ ಜಾಯ್ ಅಂತೇಳಿ. ಯಾಕಂದರೆ ಆಗ ಶಾಮಣ್ಣನ ಹೆಸರು ಒಂದು ಸ್ನೇಕ್ ಶಾಮಣ್ಣ ಹಾಗೆ ಇತ್ತು, ಸ್ನೇಕ್ ಶಾಮ್ ಅಂತೇಳಿ. ಅದೇ ರೀತಿ ಹೆಸರನ್ನು ನನಗೆ ಇಲ್ಲಿಟ್ಟರು, ಕರಾವಳಿ ಪ್ರದೇಶದಲ್ಲಿ ಸ್ನೇಕ್ ಜಾಯ್ ಅಂತೇಳಿ ಇಟ್ಟರು. ಸೊ ಆದ ಮೇಲೆ ನಾನು ಏನು ಈ TV ಕಾರ್ಯಕ್ರಮ ಏನಾದರೂ ಹಾವಿನ ಬಗ್ಗೆ ಬರೋದಾದರೆ ಅದು ಬಿಟ್ಟು ಬೇರೆ ಏನು ನೋಡ್ತಿರಲಿಲ್ಲ. ಮತ್ತು ಕೆಲವು ಪುಸ್ತಕಗಳನ್ನು ತಗೊಂಡೆ, ಹಾವಿನ ಬಗ್ಗೆ ಇರುವಂಥ ಪುಸ್ತಕಗಳನ್ನು, ಹಾವಿನ ಬಗ್ಗೆ ಅದರಲ್ಲಿ ತುಂಬ ಸ್ಟಡಿ ಮಾಡಿದೆ. ಮಾಡಿ ಏನು ರಾತ್ರಿ ನಿದ್ರೆ ಬರೋದಿಲ್ಲ ಏನಾದರೂ ಇದ್ದರೆ ಆ ಪುಸ್ತಕನ ಓದೋದು. ನನಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತಿಳ್ಕೊಳ್ತಾ ಹೋದೆ. ಸೊ ಹಾಗೆ ಸ್ವಲ್ಪ ಮಟ್ಟಿಗೆ ಶಿಷ್ಯವರೆಲ್ಲ ಕೂಡ ನನಗೆ ಆ್ಯಡ್ ಆಯ್ತು, ಅದಕ್ಕೆ ನನಗೂ ಕಲಿಸಿ ಅಂತೇಳಿ. ಹಾಗೆ ಸ್ವಲ್ಪ ಧೈರ್ಯ ಇದ್ದವರನ್ನು ಇದು ಮಾಡಿಸಿಕೊಂಡು ಸ್ವಲ್ಪ ಜನರಿಗೆ ಕಲಿಸಿದೆ. ಅಂದರೆ ಮುಖ್ಯವಾಗಿ ನಾನು ಕಾಳಿಂಗ ಹಿಡಿಲಿಕ್ಕೆ ಯಾರಿಗೂ ಬಿಡ್ತಿರಲಿಲ್ಲ. ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಗ್ರಾಚಾರಕ್ಕೆ ನನ್ನ ಮೇಲೆ ಬೀಳ್ತದೆ ಅನ್ನೋ ಉದ್ದೇಶದಲ್ಲಿ ನನಗೆ ಏನಾದರೂ ಮೊದಲು ಕೂಡ ಹಾಗೆ ಅನುಭವ ಇದೆ. ಸೊ ಅವರಿಗೆ ಕಲಿಸಿಲ್ಲ. ನಾನು ಹೇಳಿದೆ, ನಿಮಗೆ ಕಲಿಸೋದು ದೊಡ್ಡ ವಿಷಯ ಅಲ್ಲ, ಇದರಲ್ಲಿ ಚೆನ್ನಾಗಿ ಪಳಗಿದ ಮೇಲೆ ಖಂಡಿತ ಕಲಿಸ್ತೇನೆ ಅಂತೇಳಿ ಆದಮೇಲೆ ಕಲಿಸಿದ್ದೇನೆ. ಸೊ ಹಾಗೆ 2007 ಸ್ಟಾರ್ಟ್ ಮಾಡಿದವ ಈಗ 20 ವರ್ಷ ಆಯಿತು ನಾನು ಹಾವುಗಳನ್ನು ಹಿಡೀಲಿಕ್ಕೆ. ಈಗ ಸಾಧಾರಣ 14,300 ಚಿಲ್ಲರೆ ಹಾವುಗಳನ್ನು ಒಟ್ಟಿಗೆ ಹಿಡಿದಿದ್ದೇನೆ. ಅದರಲ್ಲಿ ಕಾಳಿಂಗ 310ಕ್ಕೆ ಬಂದಿದೆ ಕೌಂಟು. 300 ಅಂದರೆ ಸಣ್ಣ ಕಾಳಿಂಗದಿಂದ ಹಿಡಿದು ಒಂದು 14 ಅಡಿ ಕಾಳಿಂಗವರೆಗೆ ನನಗೆ 310 ಕಾಳಿಂಗ ಸರ್ಪಗಳನ್ನು ಈವರೆಗೆ ನಾನು ಹಿಡಿದೇನೆ. ದೊಡ್ಡ ಕಾಳಿಂಗ ಒಂದು 5 ಹಿಡಿದೇನೆ ಮೇಡಮ್ ನಾನು. ಅಂದರೆ ನಮ್ಮ ಇದರಲ್ಲಿ, ನಮ್ಮ ಏರಿಯಾದಲ್ಲಿ, ಹೌದು, ನಮ್ಮ ಬೆಳ್ತಂಗಡಿ ತಾಲೂಕು, ಪುತ್ತೂರು ತಾಲೂಕು, ಬಂಟ್ವಾಳ ತಾಲೂಕು, ಈ 3-4 ತಾಲೂಕಲ್ಲಿ ನಾನು ಹಿಡಿದೇನೆ. ಅದರಲ್ಲಿ ನಮ್ಮ ತಾಲೂಕಲ್ಲಿ ಹಿಡಿದಿರೋದು ಹೆಚ್ಚು, ಬಟ್ ಬೇರೆ ತಾಲೂಕಲ್ಲಿ ಕೂಡ ಒಂದೊಂದು ಹಿಡಿದೇನೆ. ಅಂದರೆ ಅಲ್ಲಿ ಹಿಡಿಯೋರು ಇದ್ದಾರೆ. ಬಟ್ ಏನಾಗ್ತದೆ ಅಂತೇಳಿದರೆ, ನೋಡೋಣ ಅಲ್ಲಿ ಕಟ್ಟಿಗೆ ಹಿಡಿಯಲ್ಲಿದೆಯಾ, ಕಟ್ಟಿಗೆ ಎಲ್ಲ ತೆಗೀರಿ ನಾನು ಬರ್ತೀನಿ. ಆ ಜನಗಳು ಪಾಪ ಕಟ್ಟಿಗೆ ತೆಗೆಯುವಷ್ಟು ಧೈರ್ಯ ಇದ್ದರೆ ಅವರಿಗೆ ಯಾಕೆ ಫೋನ್ ಮಾಡ್ತಾರೆ, ಈ ರೀತಿ ಆಯಿತು. ಹಾಗೆ ಇದು ನನ್ನ ಸ್ನೇಕ್ ಜರ್ನಿ ಇಲ್ಲಿವರೆಗೆ ಮುಟ್ಟಿದೆ. ಈಗ ಏನಾದರೂ ಹಾವುಗಳು ಹಿಡಿದಾಗ ದುಡ್ಡು ಕೊಟ್ಟರೆ ತಗೊಳ್ತೇನೆ. ಅವ್ರು 50 ರೂಪಾಯಿ ಆದರೂ ಕೊಡಲಿ, 500 ರೂಪಾಯಿ ಆದರೂ ಕೊಡಲಿ, ತಗೊಳ್ತಾರೆ. ಯಾಕಂದರೆ ಸೆಕೆಂಡ್ ಟೈಮ್ ಬೈಟ್ ಆದಾಗ ನನಗೆ ಅದು ಅನುಕೂಲಕ್ಕೆ ಬಿತ್ತದು. ಅಂದರೆ ನಾನು ಓದಿದ ಮಟ್ಟಿಗೆ ಮತ್ತು ನನ್ನ ಸಾಧಾರಣ ಕಾಳಿಂಗದ ಅನುಭವ ಒಂದು 17-16 ವರ್ಷ. ಈ ಅನುಭವ ಪ್ಲಸ್ ನಾನು ಬೇರೆ ಪುಸ್ತಕದಲ್ಲಿ ಓದಿದ್ದ ಪ್ರಕಾರ ಈ ಕಾಳಿಂಗದಲ್ಲಿ 3 ಇದಿತ್ತು, ಏನು ಸ್ಪೀಷಿಯಸ್ ಇತ್ತು. ಅದರಲ್ಲಿ ಈಗ ಇನ್ನೊಂದು ಆ್ಯಡ್ ಆಗಿದೆ. ಗೌರಿಶಂಕರ್ ಅವರು
ಅದಕ್ಕೆ ಹೆಸರಿಟ್ಟಿದ್ದಾರೆ ಆಫಿಯೋಫಾಗಸ್ ಕಾಳಿಂಗ ಅಂತೇಳಿ. ಅದೀಗ 4 ಬಗೆಯ ಹಾವುಗಳು ಕಾಳಿಂಗ ಸರ್ಪಗಳು ಭಾರತದೊಳಗೆ ಇದೆ ಈಗ. ಮತ್ತು ಅದು ಆ್ಯಕ್ಚುಲಿ ಕಾಳಿಂಗ ಸರ್ಪಗಳು ಬೇರೆ ಹಾವಿನ ಥರ ಅಲ್ಲ. ಒಮ್ಮೆ ಎತ್ತಿ ನಮ್ಮನ್ನು ಹೆದರಿಸ್ತದೆ ಮತ್ತು ಅದರ ಪಾಡಿಗೆ ಅದು ಓಡ್ತದೆ. ಯಾವುದೇ ಕಾಳಿಂಗ ನಿಮ್ಮನ್ನು ಅಟ್ಟಾಡಿಸಿಕೊಂಡು ಬಂದದ್ದು ನನ್ನ ಅನುಭವದಲ್ಲಿ ಕೂಡ ಗೊತ್ತಿಲ್ಲ, ನಾನು ಪುಸ್ತಕದಲ್ಲಿ ಕೂಡ ಓದಿಲ್ಲ. ಯಾಕೆ ಅಂತ ಹೇಳಿದರೆ ನೋಡಿ, ಈಗ ಯಾವುದೇ ಒಂದು ಪ್ರಾಣಿ ಅಥವಾ ಯಾವುದೇ ಒಂದು ಜೀವಿ ಹೆಚ್ಚಾಗಿ ಏನಪ್ಪ ಅಂದರೆ ನಿಮ್ಮಿಂದ ನಮಗೆ ಉಪದ್ರ ಆಗಬಾರ್ದು, ಅದು ಅಷ್ಟನ್ನೇ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಇದೇನು ಮಾಡ್ತದೆ, ನೀವು ಸ್ವಲ್ಪ ಆ ಕಡೆ ಹೋದ ಕೂಡಲೇ ಇದು ತನ್ನ ಪಾಡಿಗೆ ತಾನೇ ಹೋಗ್ತದೆ, ನನಗೆ ಉಪದ್ರ ಮಾಡೋದಿಲ್ಲ ಈ ಮನುಷ್ಯ ಅಂತೇಳಿ ತನ್ನ ಪಾಡಿಗೆ ಹೋಗ್ತದೆ. ಮತ್ತು ನಾವು ಒತ್ತಾಯಪೂರ್ವಕವಾಗಿ ಅದನ್ನು ಹಿಸ್ಕೋದು, ಅಂದರೆ ಕೆಲವರು ಹಿಡಿಲಿಕ್ಕೂ ಹೆಡ್ಪಿನ್ ಅಂತ ಹೇಳ್ತೇವೆ ನಾವು, ತಲೆಗೆ ಏನಾದರೂ ಕೋಲಿಟ್ಟ ಏನಾದರೂ ಇಟ್ಟು ತಲೆ ಹಿಡಿತಾರೆ. ಈಗ ಮನುಷ್ಯನಿಗಾದರೂ ಕುತ್ತಿಗೆ ಪಟ್ಟಿಗೆ ಹಿಡಿದರೆ ಅದಕ್ಕೆ ರಿಯಾಕ್ಟ್ ಮಾಡೇ ಮಾಡ್ತಾನೆ. ಅದೇ ರೀತಿ ಅದಕ್ಕೆ ಬಾಯಿ ಬರೋದಿಲ್ಲ, ಕೈ ಕಾಲಿಲ್ಲ, ಸೊ ಅದಕ್ಕೆ ಕಚ್ಚದ ಉಪಾಯ ಇಲ್ಲ. ಹಾಗೆ ಅಂತೇಳಿ ಕಾಳಿಂಗಗಳು ಕಚ್ಚಿದ್ದು ಭಾಳ ಅಂದರೆ ಭಾಳ ವಿರಳ, ತುಂಬ ಕಡಿಮೆ. ಹಾವುಗಳು ಕಚ್ಚಿದೆ, ಅನ್ಎಕ್ಸ್ಪೆಕ್ಟೆಡ್ ಕಚ್ಚಿದ್ದು ಭಾಳ ಕಡಿಮೆ. ಹಾವು ರಕ್ಷಕರಿಗೆ ಕಚ್ಚಿದೆ, ಒಂದಿಬ್ಬರಿಗೆ ಕಚ್ಚಿದೆ ಅಂತ ಅನಿಸುತ್ತದೆ ನನಗೆ. ಮತ್ತು ಹೀಗೆ ಸುಮ್ಮನೆ ಕಚ್ಚಿದ್ದು ಬಹಳ ಕಡಿಮೆ. ಮತ್ತು ಒಂದು ಹುಟ್ಟುವಾಗಲೇ ಕಾಳಿಂಗ ಸಾಧಾರಣ ಒಂದು 18 ಇಂಚು ಉದ್ದ ಇರ್ತದೆ, 16ರಿಂದ 18 ಇಂಚು ಉದ್ದ ಇರ್ತದೆ. ಕೆಲವು ಸ್ವಲ್ಪ ಸಣ್ಣದಿರ್ಬೋದು, ಅಂತೂ ನಾವು ಒಂದು 14ರಿಂದ 18 ಅಂತ ಹೇಳ್ಬೋದು. ಆ ಮೊಟ್ಟೆ ಸಣ್ಣ ಮೊಟ್ಟೆ ಅದರದ್ದು, ಕೋಳಿ ಮೊಟ್ಟೆ ಥರ, ಅಷ್ಟರಲ್ಲಿ ಅದು ಅಷ್ಟು ಇರ್ತದೆ. ಅದು ಏನು ಮಾಡ್ತದೆ, ಅದರದ್ದೊಂದು ಸ್ಪೆಷಾಲಿಟಿ ಅಂತ ಹೇಳಿದರೆ, ಈ ಕರ್ನಾಟಕದಲ್ಲಿ 75 ಬಗೆಯ ಹಾವುಗಳಿದ್ದಾವೆ ಸಾಧಾರಣ ಹೆಚ್ಚು ಕಡಿಮೆ. ಅವುಗಳಲ್ಲಿ 3 ಬಗೆಯ ಹಾವುಗಳು ಮರಿಗಳನ್ನಿರ್ತವೆ. ಈ 3 ಜಾತಿ ಬಿಟ್ಟರೆ ಬೇರೆ ಎಲ್ಲ ಹಾವುಗಳು ಕೂಡ ಮೊಟ್ಟೆಗಳನ್ನಿಡುವಂಥದ್ದು. ಇದರದ್ದು ಕಾಳಿಂಗದ್ದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ಒಂದು ಸಣ್ಣ ಒಂದು ಬಾಲದಲ್ಲಿ ಒಂದು ಸ್ವಲ್ಪ ಇದು ಮಾಡ್ತದೆ ಭೂಮಿಯನ್ನು, ಅದರ ಮೇಲೆ ಮೊಟ್ಟೆ ಇಡ್ತದೆ, ಮತ್ತು ಒಂದು ಇಷ್ಟ ಅಗಲಕ್ಕೆ ಅದರ ಮೇಲೆ ತರಗೆಲೆಗಳಿಂದ ಒಂದು ಗೂಡು ಮಾಡ್ತದೆ. ಯಾಕಂತೇಳಿದರೆ ಯಾವುದೇ ಪ್ರಾಣಿ ಪಕ್ಷಿಗಳು ಆ ಮೊಟ್ಟೆಯನ್ನು ಹಾಳು ಮಾಡಬಾರ್ದು, ಮತ್ತು ಒಂದು ಹನಿ ನೀರು ಕೂಡ ಬೀಳದಲೇ ಎಲ್ಲ ಅದು 100% ಇದಾಗಬೇಕು, ಹೊರಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಅದೇ ಚೆನ್ನಾಗಿ ಒಂದು ಗೂಡು ಕಟ್ಟಿಕೊಂಡು ನಿಲ್ತವೆ. ಮೊಟ್ಟೆ ಸಾಧಾರಣ ನನ್ನ ತಿಳಿದ ಮಟ್ಟದಲ್ಲಿ ಒಂದು 70ವರೆಗೆ ಇಡ್ಬೋದು. ಅಂದರೆ ಫಸ್ಟಿಗೆ ಇಡುವಾಗ ಸ್ವಲ್ಪ ಅಂದರೆ ಸಣ್ಣ ಇರುತ್ತಲ್ಲ, ಸ್ವಲ್ಪ ಇಡ್ತವೆ, ಒಂದು 10-15. ಬೆಳೀತಾ 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 ಅದರ ಮೊಟ್ಟೆಗಳು ಹೆಚ್ಚಾಗ್ತಾ ಹೋಗ್ತವೆ. ಹಾಗೆ ಒಂದು 70ರವರೆಗೆ ಇಡ್ತದೆ ಅಂತ ಓದಿ ನೋಡಿದ್ದೇನೆ ನಾನು. ಉಳಿಯೋ ಸಂಖ್ಯೆ ಕರೆಕ್ಟಾಗಿ ಟೆಂಪ್ರೇಚರ್ ಸಿಕ್ಕಿದರೆ, ಟೆಂಪ್ರೇಚರ್ ಅಂದರೆ 28ರಿಂದ 32 ಟೆಂಪ್ರೇಚರ್ ಬೇಕು ಅದಕ್ಕೆ. ಅಷ್ಟು ಟೆಂಪ್ರೇಚರ್ ಎಕ್ಸಾಕ್ಟಾಗಿ ಸಿಕ್ಕಿದರೆ 100% ರಿಸಲ್ಟ್ ಬರ್ತದೆ. ಯಾಕಂದರೆ ನನಗೆ ಒಮ್ಮೆ ಇದೇ ಏನು ಹೇಳ್ತಾರೆ ಅನಾಥ ಮೊಟ್ಟೆಗಳು ಸಿಕ್ಕಿತ್ತು. ಅಂದರೆ ಮೇಲೆ ಕೂತ ಹೆಣ್ಣು ಹಾವು ಹೆಚ್ಚಾಗಿ ಮೇಲೆ ಕೂತಿರ್ತದೆ. ಈ ಹೆಣ್ಣು ಹಾವನ್ನು ಯಾರೋ ಓಡಿಸಿದ್ದಾರೆ. ಸೊ ಅಲ್ಲಿ ಏನೋ ನಿಧಿ ಇದೆ ಅಂತ ಪ್ರಚಾರ ಆಗಿದೆ. ಯಾಕಂದರೆ ತರಗೆಲೆ ಒಂದು ಇಷ್ಟಿದ್ರೆ ಮರುದಿನ ಇಷ್ಟಿತ್ತದು, ನಿಧಿ ಮೇಲೆ ಬರ್ತಾ ಇದೆ ಅಂತ. ಅಂದರೆ ನಿಮ್ಗೆ ಗೊತ್ತಲ್ಲ, ಹಳ್ಳಿಯಲ್ಲಿ ಏನಾದರೂ ಒಂದು ಇದು ಮಾಡಿದರೆ ಜನ ಎಲ್ಲ ನಂಬಿಡ್ತಾರೆ. ಸೊ ಫಾರೆಸ್ಟ್ ನನಗೆ ಹೇಳಿದರು, ಡಿಪಾರ್ಟ್ಮೆಂಟಿಂದ ಕಾಲ್ ಬಂತು, ಜಾಯ್ ಅವರೇ ಹೀಗೆ ಸರ್ ಹಾಗಾದರೆ ಮುಟ್ಲಿಕ್ಕೆ ಯಾರನ್ನು ಬಿಡಬೇಡಿ, ಅಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಸ್ಟಾಫ್ ಯಾರಾದರೂ ಇರಲಿ, 100% ಅಲ್ಲಿ ಕಾಳಿಂಗ ಸರ್ಪ ಮೊಟ್ಟೆ ಇಟ್ಟಿದೆ ಅಂತ ಹೇಳಿದೆ ನಾನು. ಮತ್ತು ನಿಧಿ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಸಿಕ್ಕಿದ್ದಿಲ್ಲ. 100%, ಯಾಕಂದರೆ ನಾನು ಓದಿದ್ದೇನಲ್ಲ ಮೇಡಮ್, ಬುಕ್ಕಲ್ಲೆಲ್ಲ ಓದಿದ್ದೀನಿ ಇದು ಹೀಗೆ ಆಗ್ತದೆ. ಅದು ಅಂದರೆ ಒಮ್ಮೆಲೆ ಅದಕ್ಕೆ ನಾವು ನಮ್ಮ ಥರ ಕೈ ಕಾಲಲ್ಲಿ ತಂದು ರಾಶಿ ಹಾಕಲಿಕ್ಕೆ ಆಗೋದಿಲ್ಲ, ಅದು ದಿನ ಸ್ವಲ್ಪ ಹಾಕುವಂಥದ್ದು. ಸೊ 99% ಮೊಟ್ಟೆ ಇರ್ಬೋದು ಅಂತೇಳಿ. ಸೊ ನಾವೆಲ್ಲ ಹೋಗಿ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ನಾವೆಲ್ಲ ಹೋಗಿ ಅದನ್ನೆಲ್ಲ ತರಗೆಲೆಗಳನ್ನು ತೆಗೆಯುವಾಗ ಮೊಟ್ಟೆ ಇತ್ತು. 28 ಮೊಟ್ಟೆಗಳು ಸಿಕ್ತು ಮೇಡಮ್ ನನಗೆ. ಸೊ ನಮ್ಮ ಇದರಲ್ಲಿ ಆ ಟೈಮಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಂತ ಹೇಳಿದರೆ ಮೊಟ್ಟೆ ಇಡೋ ಟೈಮು. ಈಗ ಸಾಧಾರಣ ನವಂಬರಿಂದ ಮಾರ್ಚ್ವರೆಗೆ ಅದರದ್ದು ಮೇಟಿಂಗ್ ಸೀಸನ್ ಈಗ. ಸೊ ನಾನೇನು ಮಾಡಿದೆ, ಅದನ್ನು ಇನ್ನು ಮೊಟ್ಟೆಗಳು ಹಾಳು ಮಾಡೋದು ಬೇಡ ಯಾರಿಗಾದರೂ ಕೊಟ್ಟು ಅಂತೇಳಿ ನಾನು ಅದಕ್ಕೆ ಒಂದು ಬಾಕ್ಸ್ ಎಲ್ಲ ಮಾಡಿ, ನಮ್ಮ ಇದರ ಥರ ಏನು ಅಕ್ವೇರಿಯಂ ಥರ ಒಂದು ಬಾಕ್ಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ಅದು ಹೇಗೆ ಬೇಕು ಆ ರೀತಿ ಕೇಳಿಕೊಂಡು ಇದು ಮಾಡಿದೆ. ನನಗೆ 28 ಕೂಡ ರಿಸಲ್ಟ್ ಬಂತು ಅದರಲ್ಲಿ. ಅದು 50ಇಂದ 70 ಡೇಸ್ ಬೇಕು ಮೇಡಮ್. ಅಂದರೆ 2 ಮಂತ್ಸ್ ಲೆಕ್ಕ. ಅದು 10 ಡೇಸ್ ಬೇಗ ಕೂಡ ಬರ್ಬೋದು, 10 ಡೇಸ್ ಲೇಟ್ ಕೂಡ ಬರ್ಬೋದು. ಬಟ್ ನನಗೆ ಸಿಕ್ಕಿದ ಮೊಟ್ಟೆಗಳು ನಾನು ಇಷ್ಟೇ ದಿನ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಮೊಟ್ಟೆ ಇಟ್ಟಿದ್ದು ನಾನು ನೋಡಿಲ್ಲ, ಅದು ಯಾವಾಗ ಇಟ್ಟಿದೆ, 10 ದಿನ ಆಯಿತಾ 20 ದಿನ ಆಯಿತಾ ಗೊತ್ತಿರೋದಿಲ್ಲ. ಸೊ ಎಷ್ಟೋ ದಿನದಲ್ಲಿ ಬಂದಿದೆ. ಸೆಕೆಂಡ್ ಟೈಮ್ ಒಮ್ಮೆ ನನಗೆ ಅದೇ ರೀತಿ ಮೊಟ್ಟೆ ಸಿಕ್ಕಿದಾಗ ನಾನು ಇಲ್ಲಿ ಕೊಟ್ಟಿದ್ದೆ, ಇಲ್ಲಿ ಪಿಲಿಕುಳ ನ್ಯಾಷನಲ್ ಪಾರ್ಕಿಗೆ ಅಲ್ಲಿ ಕೊಟ್ಟಿದ್ದೆ. ಅವರು ಏನು ಮಾಡಿದರೂ ಗೊತ್ತಿಲ್ಲ ಮಾತ್ರ ನನಗೆ. ಬಟ್ ಮರಿಗಳು ಹೊರಗೆ ಬಂದಿತ್ತು, ಅದನ್ನೆಲ್ಲ ನ್ಯೂಸ್ ಮಾಡಿದರು.
ಮತ್ತು ಮರಿಗಳನ್ನು ಬಿಟ್ಟು ನ್ಯೂಸ್ ಎಲ್ಲ ಮಾಡಲಿಲ್ಲ ಅವರು. ಸೊ ಏನು ಮಾಡಿದರೆ ಗೊತ್ತಿಲ್ಲ, ಯಾಕಂದರೆ ಅವರು ಎಲ್ಲ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅದು ಇದು ಮಾಡಲಿಕ್ಕೆ ಮಿಸ್ಯೂಸ್ ಮಾಡಿ ಇರಲಿಕ್ಕೆ ಸಾಕು. ನಾವು ಆದರೆ ಅದನ್ನು ಆರಾಮಾಗಿ ತಗೊಂಡು ಪುನಃ ಅದರ ಸ್ವಂತ ನೆಲೆಗೆ ಬಿಟ್ಟಿರ್ತೇವೆ. ಯಾಕಂದರೆ ಪ್ರಕೃತಿಯನ್ನು ಉಳಿಸಬೇಕು, ಎಲ್ಲ ಜೀವರಾಶಿಗಳು ಪ್ರಕೃತಿಯಲ್ಲಿ ಬೇಕು ಅನ್ನೋದು ಖಂಡಿತ ಕಲ್ತೇನೆ ನಾನು. ಸೊ ಯಾವುದೇ ಮರಿಗಳನ್ನು ಹಾಳು ಮಾಡದಲ್ಲೇ ಆರಾಮಾಗಿ ಕೊಂಡೋಗಿ ಅದರ ಸ್ವಂತ ನೆಲೆಗೆ ಬಿಟ್ಟಿದ್ದೀನಿ. ಆಹಾರ ಅಂದರೆ ನೋಡಿ ಮೇಡಮ್, ಅದು ಮರಿ ಹುಟ್ಟುವಾಗ ಒಂದು 10 ದಿನ ಏನನ್ನೂ ತಿನ್ನೋದಿಲ್ಲ. ಯಾಕಂದರೆ ಅದಕ್ಕೆ ಹಲ್ಲುಗಳು ಬಲ್ತಿರುವುದಿಲ್ಲ, ಮತ್ತು ಒಂದು ಹಿಡಿದ ಒಂದು ಆಹಾರ ಒಂದು ಅದರ ಆಹಾರವನ್ನು ಸಾಯಿಸುವಷ್ಟು ವಿಷಯ ಇರುವುದಿಲ್ಲ ಅದರಲ್ಲಿ. ಸೊ ಏನಾಗ್ತದೆ, ನಾವು ಬಿಟ್ಟ ಕೂಡಲೇ ತಿನ್ನೋದಿಲ್ಲ. ಸೊ ಒಂದು ಮಿನಿಮಮ್ ಒಂದು 10 ದಿನ ಆದಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಇರುತ್ತೆ ಅಂದರೆ ಈ ಮೊಟ್ಟೆ ಒಳಗೆ ಲೋಳೆ ಇರುತ್ತಲ್ಲ, ಲೋಳೆಯನ್ನು ತಿಂದಿರುತ್ತೆ ಅದು 10-15 ದಿನದವರೆಗೆ ಅದಕ್ಕೆ ಸಾಕಾಗ್ತದೆ. ಆಮೇಲೆ ನಾವು ಬಿಟ್ಟಾದಮೇಲೆ ಅದು ಒಂದು ಆಹಾರವನ್ನು ಹಿಡಿಬಹುದು, ನಾನು ತಿನ್ಬೋದು ಅಂತ ಅದರ ಪಾಡಿಗೆ ಅದಕ್ಕೆ ಗೊತ್ತಾದಾಗ ಮತ್ತೆ ಅದಕ್ಕಿಂತ ಸಣ್ಣ ಸಣ್ಣ ಹಾವುಗಳನ್ನು ಹಿಡಿದು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಳಿಂಗ ಸರ್ಪ ಬೇರೆ ಏನನ್ನೂ ತಿನ್ನೋದಿಲ್ಲ, ಇಲಿ, ಹೆಗ್ಣ, ಕುರಿ ಇಂಥದ್ದು ಯಾವ ಕೋಳಿ ಯಾವುದನ್ನು ತಿನ್ನೋದಿಲ್ಲ. ಕಾಳಿಂಗ ಸರ್ಪ ಒಂದು ಮಾತ್ರ ಬರೀ ಹಾವುಗಳನ್ನೇ ತಿಂದು ಬದುಕುವಂಥ ಒಂದು ಜೀವಿ. ಮತ್ತು ತಪ್ಪಿದರೆ ಮಾನಿಟರಿ ಲಿಸರ್ಡನ್ನು ತಿಂತದೆ, ಉಡ ಅದನ್ನು ತಿಂತದೆ ಅಷ್ಟು. ಮತ್ತು ಕಾಳಿಂಗವನ್ನೇ ತಿಂತದೆ. ಅಂದರೆ ಅದರ ಲೆಂತ್ ನೋಡಿ ಅದಕ್ಕೆ ತುಂಬ ಹಸಿವಾಗಿದೆ, ಆ ಟೈಮಲ್ಲಿ ಅದಕ್ಕೆ ಬೇರೆ ಏನು ಫುಡ್ಡು ಸಿಕ್ಕಿಲ್ಲ, ಒಂದು ಸಣ್ಣ ಕಾಳಿಂಗ ಸಿಕ್ತು ತಿಂತದೆ. ಹಾವುಗಳನ್ನು ತಿಂತದೆ. ನನಗೆ ಸಿಕ್ಕಿದೆ ಕೂಡ ಒಂದು ನಾಗರಾವು ತಿನ್ನುವಾಗ ಸಿಕ್ಕಿದೆ, ಕೇರಾವು ತಿನ್ನುವಾಗ ತುಂಬ ಸಿಕ್ಕಿದೆ. ಸೊ ಅದನ್ನು ನಾವಾಗ ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡದೆ ತಿಂದಾದ ಮೇಲೆ ಹಿಡಿದು ಬಿಡುವುದು ಉತ್ತಮ. ಇಲ್ಲಾಂದರೆ ಅಲ್ಲಿ ವಾಂತಿ ಮಾಡುವಂಥ ಚಾನ್ಸ್ ಇದೆ. ಅದು ಕಷ್ಟದಿಂದ ಹಿಡಿದ ಫುಡ್ಡನ್ನು ನಾವು ಡಿಸ್ಟರ್ಬ್ ಮಾಡಿದ ಹಾಗೆ ಆಗ್ತದೆ ಅದಕ್ಕೆ. ಹಾಗೆ ಹೌದು. ಆದರೆ ಪ್ರಕೃತಿಯಲ್ಲಿ ಮೇಡಮ್ ಅದಕ್ಕೆ ಎಲ್ಲ ಜೀವಿಗಳಿಗೆ, ಈವನ್ ಮನುಷ್ಯರಿಂದ ಹಿಡಿದು ಎಲ್ಲ ಜೀವಿಗಳಿಗೆ ಹಸಿವಾದಾಗ ಫುಡ್ ಸಿಗುತ್ತೆ. ಇಲ್ಲ ಅಂತೇಳಿ ಅದು ಹುಡುಕಿಕೊಂಡು ಹೋಗ್ತದೆ. ನನಗೆ ತಿಳಿದ ಮಟ್ಟಿಗೆ ಒಂದು 10 ಕಿಲೋಮೀಟ್ರ್ವರೆಗೆ ಒಂದು ಕಾಳಿಂಗ ಸರ್ಪ ಆಹಾರವನ್ನು ಹುಡುಕಿಕೊಂಡು ಹೋಗ್ತದೆ. ಹಾಗೆ ಮತ್ತು ಅದರ ಇದೆಯಲ್ಲ, ಏನು ಪೊರೆ ಅಂತ ಹೇಳ್ತಾರಲ್ಲ, ನಾವು 10-15 ದಿನ ಆಗುವಾಗ ಅದರ ದೇಹದ ಗಾತ್ರ ಬೆಳವಣಿಗೆ ಆಗ್ತದೆ. ಬೆಳವಣಿಗೆ ಆಗುವಾಗ ಈ ಪೊರೆ ಬೆಳವಣಿಗೆ ಆಗೋದಿಲ್ಲ. ಆಗ ಏನು ಮಾಡ್ತದೆ, ಅದು ಇಲ್ಲಿಂದ ಯಾವುದೋ ಪೊಟ್ರೆ ಯಾವುದೋ ಒಂದು ಕಲ್ಲಿಗೋ ಅಥವಾ ಒಂದು ಮರದ ಪೀಸಿಗೋ ಇದನ್ನು ಉಜ್ಜಿ ಬಿಟ್ಟು ಅದು ಕ್ಲೀನಾಗಿ ಪೊರೆ ತೆಗೀತದೆ. ಅದು ಪುನಃ ಗ್ರೋತ್ ಆದಾಗ ಹಾಗೆ ತೆಗಿತದೆ. ಸೊ ಒಂದು ವರ್ಷಕ್ಕೊಂದು 10-12 ಸರಿ ತೆಗಿಬೋದೇನೋ. ಮತ್ತೆ ಅದು ದೇಹ ಕಂಪ್ಲೀಟ್ ಗ್ರೋತ್ ಆದಮೇಲೆ ಮತ್ತೆ ವರ್ಷಕ್ಕೆ 1 ಸರಿನೋ 2 ಸಾರಿನೋ ಇರ್ತದೆ. ಯಾಕಂದರೆ ಅದರ ಮೈ ಒಂದು ಕ್ಲೀನ್ ಆದಾಗ ಆಗ್ತದೆ. ಮತ್ತು ಇದು ಕೂಡ ಏನು ಬಾಡಿ ಗ್ರೋತ್ ಆಗುವಾಗ ಹಾಗೆ ಬಣ್ಣ ಬದಲಾಗ್ತದೆ. ಅಂದರೆ ನಾನು ನೋಡಿದ ಮಟ್ಟಲ್ಲಿ ಅದು ಮೇಟಿಂಗ್ ಆಗುತ್ತಲ್ಲ ಮೇಡಮ್, ಅದೇ ಹೇಳಿದಲ್ಲ, ನವಂಬರಿಂದ ಸಾಧಾರಣ ಫೆಬ್ರವರಿ ಮಾರ್ಚ್ವರೆಗೆ. ಆ ಟೈಮಲ್ಲಿ ನಮಗೆ ಹೆಚ್ಚಾಗಿ ಅರ್ಧದವರೆಗೆ ಮಾತ್ರ, ಮುಖದಿಂದ ಅರ್ಧದವರೆಗೆ ನಮಗೆ ವೈಟಿಶ್ ಇದು ಸಿಗ್ತದೆ, ಕಿಂಗ್ ಕೋಬ್ರಗಳು. ಅದು ಮೇಲ್ ಮಾತ್ರ, ಫೀಮೇಲ್ ಅಲ್ಲ. ಅದರ ಬಗ್ಗೆ ನಾನು ಬೇರೆಯವರಲ್ಲಿ ಕೇಳಿದೆ, ನನಗಿಂತ ಗೊತ್ತಿದ್ದವರಲ್ಲಿ. ಈ ಟೈಮಲ್ಲಿ ವೈಟೇ ಬರುತ್ತಲ್ಲ, ಯಾಕಪ್ಪ ಅಂದರೆ ಅದು ಮೇಟಿಂಗ್ ಆದ ಕೂಡಲೇ ಮೇಲಿಗೆ ಆ ಕಲರ್ ಬರ್ತದೆ, ಫೀಮೇಲಿಗೆ ಬರೋದಿಲ್ಲ. ಫೀಮೇಲ್ ಬ್ಲ್ಯಾಕೇ ಇರ್ತದೆ. ಮೇಲ್ ಮೇಟಿಂಗ್ ಆದರೆ ಅದರ ಇಲ್ಲಿ ಮುಖದಿಂದ ಸಾಧಾರಣ ಅರ್ಧ ಭಾಗದವರೆಗೆ ಬಣ್ಣ ವೈಟಿಶ್ ಬರ್ತದೆ. ಬಟ್ ಇನ್ನೊಂದು 4-5 ತಿಂಗಳಾದಮೇಲೆ ಒರಿಜಿನಲ್ ಕಲರಿಗೆ ಬರ್ತದೆ, ಬ್ಲ್ಯಾಕೇ ಬರ್ತದೆ. ಹಸಿರು ಕಲರ್ ನಾನು ನೋಡಲಿಲ್ಲ ಮೇಡಮ್, ಇರ್ತದೆ ಅಂತ ಹೇಳಿದ್ದು ಕೇಳಿದ್ದೇನೆ, ಬಟ್ ಇರಲಿಕ್ಕಿಲ್ಲ ಅಂತ ಅನ್ಸ. ಅಂದರೆ ಈಗ ಮನುಷ್ಯರಲ್ಲಿ ಕೂಡ ನಾವು ವೈಟ್ ಇರ್ತದೆ ಮನುಷ್ಯ, ಕೆಲವರು ವೈಟ್ ಅಂದರೆ ಆ ಸ್ಕಿನ್ ವೈಟ್ ಇದ್ದು ಐಸ್ ರೆಡ್ ಇರ್ತದೆ. ಅದು ಎಲ್ಲ ಹಾವುಗಳಲ್ಲಿ ಕೂಡ ಬರ್ತದೆ, ಅಪರೂಪ, ಲಕ್ಷಕ್ಕೊಂದು ಅಂಥದ್ದು. ಅದಕ್ಕೆ ಆಲ್ಬಿನೋ ಅಂತ ಕರಿತೇವೆ ನಾವು. ಆಲ್ಬಿನೋ ಕೋಬ್ರಾ, ಆಲ್ಬಿನೋ ಕಿಂಗ್ ಕೋಬ್ರಾ, ಆಲ್ಬಿನೋ ಈ ರೀತಿ ಅಂಥದ್ದು ರೇರ್, ತುಂಬ ರೇರ್ ಆಗಿ ಅಪರೂಪ ಒಂದೊಂದು ಸಿಗ್ಬಹುದು. ಚಾಲೆಂಜಿಂಗ್ ಅಂದರೆ ತುಂಬ ಕಡೆ ಸಿಕ್ಕಿದೆ ಮೇಡಮ್. ಅಂದರೆ ಒಂದು ಸ್ಕೂಲಲ್ಲಿ ಮೇಲ್ಗಡೆ ಇತ್ತು, ಯಾಕಂದರೆ ಮೋಸ್ಟ್ಲಿ ಕೇರೆ ಹೋಗಿರಬೇಕು, ಅದರ ಫುಡ್ ಅಂತೇಳಿ ಅದನ್ನು ಹಿಡಿಲಿಕ್ಕೆ ಹೋಗಿರ್ಬೋದು. ತುಂಬ ಮೇಲುಗಡೆ ಇತ್ತು ಅದು. ಮತ್ತು ಏಣಿ ಇಟ್ಟು ನಿಧಾನವಾಗಿ ಹಿಡಿದು ಕ್ಲಾಸ್ ರೂಮ್ ಇದ್ದು ಡೋರು ವಿಂಡೋ ಎಲ್ಲ ಕ್ಲೋಸ್ ಮಾಡಿ ನಿಧಾನಕ್ಕೆ ಅದನ್ನು ಕೆಳಗೆ ಬಿಟ್ಟು ಆಮೇಲೆ ಏಣಿಯಲ್ಲಿ ಕೆಳಗೆ ಇಳಿದು ಅದನ್ನು ಹಿಡಿದೇನೆ. ಬಾವಿಯೊಳಗೆ ಸಿಕ್ಕಿದೆ, ಮರದ ಮೇಲೆ ಸಿಕ್ಕಿದೆ, ತುಂಬ ತುದಿ ಮರದ ಮೇಲೆ ಸಿಕ್ಕಿದೆ. ಹೋಗಲಿಕ್ಕೆ ಆಗೋದಿಲ್ಲ ಮೇಡಮ್, ಯಾಕಂದರೆ ನಾನು ಮೇಲೆ ಹೋದರೆ ಕೆಳಗೆ ಹಿಡಿಯೋಬೇಕಾಗ್ತದೆ. ಸೊ ಬೇರೆ ಒಂದು ಮರದ ಮೇಲೆ ಹತ್ತಿ, ಒಂದು ದೋಟಿ ಅಂತ ಹೇಳ್ತಾರಲ್ಲ, ಒಂದು ಮರದ ಅದರಲ್ಲಿ ಸ್ವಲ್ಪ ಅಲ್ಲಾಡಿಸಿ ಅದು ಕೆಳಗೆ ಬರುವಾಗ ಹಾಗೆ ಹಿಡಿದದ್ದುಂಟು. ಮತ್ತು ಬಾವಿಯೊಳಗೆ ಸಿಕ್ಕಿದ್ದುಂಟು, ನೀರು ಇರುವ ಬಾವಿಯೊಳಗೆ ಸಿಕ್ಕಿದ್ದುಂಟು, ನೀರು ಇಲ್ಲದ ಬಾವಿಯೊಳಗೆ ಸಿಕ್ಕಿದ್ದುಂಟು. ನೀರು ಇರುವ ಬಾವಿಯಲ್ಲಿ ಈಸಿಯಲ್ಲಿ ಹಿಡಿಬೋದು ಮೇಡಮ್ ಅದನ್ನ. ಒಂದೇ ನೀವು ಏನು ಹೇಳ್ತಾರೆ, ಮರದ ಬ್ರಾಂಚಸ್ ಏನಾದರೂ ಸಿಕ್ಕಿದರೆ ಅದಕ್ಕೆ ಹಗ್ಗ ಕಟ್ಟಿ ಇಳಿಸಿದರೆ
ಅದು ಈಜಿ ಸುಸ್ತಾಗಿರ್ತದೆ, ಅದು ಬ್ರ್ಯಾಂಚ್ ಮೇಲೆ ಬಂದು ಕೂತ್ಕೊಳ್ತದೆ, ನಿಧಾನ ಹಗ್ಗ ಎಳೆದರೆ ಆಯಿತು. ಮತ್ತು ಅಥವಾ ನಾವೊಂದು ಈ ಪ್ಲಾಸ್ಟಿಕ್ ದಾರವನ್ನು ಹೀಗೆ ಜಾರೋ ಹಾಗೆ ಕಟ್ಟಿ ಅದು ಸುತ್ತುತ್ತಾ ಇದ್ದರೆ ಅದಕ್ಕೆ ಇಲ್ಲಿ ಸಿಕ್ಕಿದ ಕೂಡಲೇ ನಾವು ಹೀಗೆ ಎಳೆದು ಹಾಗೆ ಮಾಡ್ಬೋದು. ಬಟ್ ನೀರು ಇಲ್ಲದ ಬಾವಿಯೊಳಗೆ ನಾವು ಇಳಿಲೇಬೇಕಾಗ್ತದೆ, 90% ಇಳಿಬೇಕಾಗ್ತದೆ, ಅಲ್ಲೇ ರೆಸ್ಕ್ಯೂ ಮಾಡಬೇಕಾಗ್ತದೆ. ಸರ್, ನೀವು ಮಾಮೂಲಿ ಹಾವು ಹಿಡಿಯೋದಕ್ಕೂ ಅಥವಾ ಕಾಳಿಂಗ ಹಿಡಿಯೋದಕ್ಕೂ ವ್ಯತ್ಯಾಸ ಏನಿರುತ್ತೆ? ಹಿಡಿಯುವ ಸ್ಟೈಲಲ್ಲಿ ವ್ಯತ್ಯಾಸ? ಹಿಡಿಯುವ ಸ್ಟೈಲಲ್ಲಿ ಅಂದರೆ ಮೇಡಮ್ ನೋಡಿ, ಸಣ್ಣ ಹಾವುಗಳು ತುಂಬ ನಾವು ಜಾಗ್ರತೆ ಇರಬೇಕಾಗ್ತದೆ. ಯಾಕಂದರೆ ಹಿಡಿಯುವಾಗ ನಿಮಗೆ ಸ್ವಲ್ಪ ಗ್ಯಾಪ್ ಇರೋದು, ರಪ್ಪ ಬೈಟ್ ಆಗಲಿಕ್ಕೆ ಚಾನ್ಸ್ ಇದೆ. ಇದು ಬೈಟ್ ಆಗಲಿಕ್ಕೆ ಟೈಮ್ ಬೇಕಾಗ್ತದೆ, ಯಾಕಂದರೆ ಅಲ್ಲಿಂದ ಇಲ್ಲಿ ಬರುವಾಗ ನಾವು ಸೇಫ್ ಆಗ್ಬೋದು. ಕಿಂಗ್ ಕೋಬ್ರಾ ಸೇಫು, ಇದಕ್ಕಿಂತ ಕೋಬ್ರಾಕ್ಕಿಂತ ಎಲ್ಲ ಸ್ವಲ್ಪ ಸೇಫು. ಮತ್ತು ನಮಗೆ ಅಂತೇಳಿ ಅಲ್ಲ, ಉರಗ ರಕ್ಷಕರಿಗೆ ಏನಾಗಿದೆ ಅಂತೇಳಿದರೆ, ಒಮ್ಮೆ ಡ್ರೈವಿಂಗ್ ಕಲಿತ ಮೇಲೆ ಯಾವ ಮಾರುತಿ ಕಾರ್ ಆದರೂ ಬಿಡ್ತಾನೆ, ಟೆಂಪೋ ಆದರೂ ಬಿಡ್ತಾನೆ, ಆ ರೀತಿ ಆಗಿದೆ. ಬಟ್ ಹೋಗುವ ರೂಟು ನಾವು ಸ್ವಲ್ಪ ಒಳ್ಳೆ ರೂಟ್ ಇರ್ಬೋದು, ಕೆಟ್ಟ ರೂಟ್ ಇರ್ಬೋದು, ಬಟ್ ಅದು ಅಷ್ಟೊಂದು ನಮಗೆ ಇದೊಂದು ಕಾಣೋದಿಲ್ಲ. ಬಟ್ ಇದರಲ್ಲಿ ಡೇಂಜರ್ ಜಾಸ್ತಿ ಇದೆಯಲ್ಲ ಸರ್, ಆಂಟಿವೆನಮ್ ಇಲ್ಲದೆ ಇರುವಂತಹ ಒಂದು ಹಾವಲ್ವಾ ಇದು? ಹೌದು. ಆಗ ನನಗೆ ಶಾಮಣ್ಣ ಯಾವತ್ತೂ ಹೇಳಲಿಕ್ಕುಂಟು, ಶಾಮಣ್ಣ ನಂದು ಮತ್ತು ಇವತ್ತಿದ್ದು ಪರಿಚಯ ಅಲ್ಲ, ತುಂಬ ಸಮಯದಿಂದ ಪರಿಚಯ. ಯಾವುದೇ ಹಾವು ಹಿಡಿಯುವಾಗ ಜಾಯ್, ಇದು ನನ್ನ ಫಸ್ಟ್ ಹಾವು, ಇದು ನಾನು ಮೊದಲನೇ ಬಾರಿಗೆ ಹಾವು ಹಿಡಿತೇನೆ ಅಂತೇಳಿ ಹೋಗಿ, ಆಗ ನಿಮ್ಮ ತಲೆಯಲ್ಲಿ ಹುಂಬತನ ಅಂತ ಇರೋದಿಲ್ಲ, ನಿಮಗೆ ಸ್ವಲ್ಪ ಇದು ಇರ್ತದೆ, ಆಗ ಏನು ಜಾಗ್ರತೆ ಅಂತ ಇರ್ತದೆ ಅಂತ ಯಾವತ್ತೂ ಹೇಳ್ತಾರೆ ಅವರು ಹಿರಿಯರು. ಖಂಡಿತ ಅವರ ಮಾತನ್ನು ಮೀರಲಿಕ್ಕಿಲ್ಲ.